ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಯಶಸ್ಸು ಬೇಕು. ಆದರೆ ನಮ್ಮಲ್ಲಿ ಹೆಚ್ಚಿನವರು ಯಶಸ್ಸನ್ನು ಒಂದು ಲಾಟರಿ ಎಂದು ಭಾವಿಸುತ್ತೇವೆ. ಯಾರೋ ಒಬ್ಬರು ರಾತ್ರೋರಾತ್ರಿ ಯಶಸ್ವಿಯಾದರು ಎಂದರೆ ಅದರ ಹಿಂದೆ ವರ್ಷಗಳ ಪರಿಶ್ರಮ ಇರುತ್ತದೆ ಎಂಬುದು ನಮಗೆ ಕಾಣಿಸುವುದಿಲ್ಲ. ಗೌತಮ ಬುದ್ಧ ಅಂದು ಒಂದು ಅದ್ಭುತ ಮಾತು ಹೇಳಿದ್ದರು. ಒಂದು ಹನಿಹನಿಯಾಗಿ ಸುರಿಯುವ ನೀರು ಕೂಡ ಕೊಡವನ್ನು ತುಂಬಿಸುತ್ತದೆ. ಅಂದರೆ ಯಶಸ್ಸು ಎನ್ನುವುದು ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತ. ಈ ಯಶಸ್ಸಿನ ಹಾದಿಯಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು? ಈ ಸತ್ಯದ ಕಥೆ ನಿಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಹುದು. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ದೂರುತ್ತಿದ್ದ. ಗುರುಗಳೇ, ನಾನು ತುಂಬಾ ಕೆಲಸ ಮಾಡುತ್ತೇನೆ, ಆದರೆ ನನಗೆ ಯಶಸ್ಸು ಸಿಗುತ್ತಿಲ್ಲ. ಬುದ್ಧ ಅವನನ್ನು ಪಕ್ಕದಲ್ಲಿದ್ದ ಜಮೀನಿಗೆ ಕರೆದುಕೊಂಡು ಹೋದರು. ಅಲ್ಲಿ 10 ಕಡೆ ಸಣ್ಣ ಸಣ್ಣ ಗುಂಡಿಗಳನ್ನು ತೋಡಲಾಗಿತ್ತು. ಬುದ್ಧ ಕೇಳಿದರು, ಈ ಗುಂಡಿಗಳನ್ನು ಯಾಕೆ ತೋಡಲಾಗಿದೆ? ಆ ವ್ಯಕ್ತಿ ಎಂದ, ನೀರಿಗಾಗಿ ಗುರುಗಳೇ, ಆದರೆ ಎಲ್ಲಿಯೂ ನೀರು ಸಿಗಲಿಲ್ಲ. ಆಗ ಬುದ್ಧ ನಗುತ್ತಾ ಹೇಳಿದರು, ನೋಡು ಸೋದರನೇ, 10 ಕಡೆ 10 ಅಡಿ ಗುಂಡಿ ತೋಡುವ ಬದಲು ಒಂದೇ ಕಡೆ 100 ಅಡಿ ಗುಂಡಿ ತೋಡಿದ್ದರೆ ನಿನಗೆ ಖಂಡಿತ ನೀರು ಸಿಗುತ್ತಿತ್ತು. ನಿನ್ನ ಪ್ರಯತ್ನ ಹಂಚಿ ಹೋಗಿದೆ, ಆದರೆ ಯಶಸ್ಸಿಗೆ ಬೇಕಿರುವುದು ಏಕಾಗ್ರತೆ. ನೋಡಿ ಸ್ನೇಹಿತರೆ, 10 ದೋಣಿಗಳ ಮೇಲೆ ಕಾಲಿಟ್ಟರೆ ಗುರಿ ತಲುಪುವುದು ಅಸಾಧ್ಯ. ಯಶಸ್ಸು ಎಂದರೆ ಕೇವಲ ವೇಗವಲ್ಲ, ಅದು ಸರಿಯಾದ ದಿಕ್ಕಿನಲ್ಲಿ ಮಾಡುವ ಸತತ ಪ್ರಯತ್ನ. ಇವತ್ತು ನಾವು ಯೂಟ್ಯೂಬ್ ಆಗಲಿ ಅಥವಾ ಯಾವುದೇ ಕೆಲಸವಾಗಲಿ 1 ವಾರ ಮಾಡಿ ಫಲಿತಾಂಶ ಸಿಗದಿದ್ದರೆ ಅದನ್ನು ಬಿಟ್ಟು ಬೇರೆ ಕಡೆಗೆ ಓಡುತ್ತೇವೆ. ಬುದ್ಧನ ಪ್ರಕಾರ ಸೋಲು ಎನ್ನುವುದು ಅಂತಿಮವಲ್ಲ, ಅದು ನಿಮ್ಮ ದಾರಿಯನ್ನು ಬದಲಾಯಿಸಲು ಸಿಕ್ಕ ಒಂದು ಸೂಚನೆಯಷ್ಟೇ. ಯಶಸ್ಸಿನ ಹಾದಿಯಲ್ಲಿ 3 ವಿಷಯಗಳು ಮುಖ್ಯ: ತಾಳ್ಮೆ, ಶಿಸ್ತು ಮತ್ತು ಏಕಾಗ್ರತೆ. ನೀವು ಮಾಡುವ ಕೆಲಸದಲ್ಲಿ 100ಕ್ಕೆ 100ರಷ್ಟು ಶ್ರದ್ಧೆ ಇದ್ದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಜಗತ್ತಿನ ಅತಿ ದೊಡ್ಡ ಸಾಧಕರು ಸೋಲನ್ನೇ ಕಾಣದವರಲ್ಲ, ಬದಲಾಗಿ ಸೋತಾಗಲೂ ತಮ್ಮ ಗುರಿಯನ್ನು ಬಿಡದವರು. ಯಶಸ್ಸು ಎನ್ನುವುದು ಒಂದು ದಿನದ ಘಟನೆಯಲ್ಲ, ಅದು ಪ್ರತಿದಿನದ ಸಂಸ್ಕಾರ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಒಂದೇ ಕಡೆ ಗುಂಡಿ ತೋಡಿ ದೃಢವಾಗಿರಿ. ಬುದ್ಧನ ಈ ಬಾವಿಯ ಪಾಠ ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಿದ್ದರೆ ಇಂದಿನಿಂದಲೇ ನಿಮ್ಮ ಗುರಿಯತ್ತ ಏಕಾಗ್ರತೆಯಿಂದ ಹೆಜ್ಜೆ ಹಾಕಿ. ನೀವು ಅರ್ಧಕ್ಕೆ ನಿಲ್ಲಿಸಿದ ಆ ಒಂದು ಕೆಲಸ ಯಾವುದು? ಕಮೆಂಟ್ ಮಾಡಿ ತಿಳಿಸಿ.